ಇರ್ಬೇಕಲ್ರಿ ಅಕ್ಕರ. ಇವತ್ತಿನ ದಿನ ಇರ್ಬೇಕಿಲ್ಲ ಮಗಳು ಕೂಡ. ಇಲ್ಲಾಡ್ರಿ ಮತ್ತ ಬರ್ಕೊಂತ ಹೋಗ್ಕೊಂತ ಇರೋದು ಇದ್ದ ಇರ್ತತಲ್ರಿ. ಇನ್ನ ಕೃಷ್ಣವೇಣಿ ಫೋನ್ ಹಚ್ಚಿದ್ಲು, ಅವ್ವಾರು ಹೊಂಟಾರ ಅಂತ ಅಂದ್ಲ. ಅದಕ್ಕೆ ಇವ್ರು ಕೂಡ ಬೈಕ್ನಾಗ ಹತ್ತಿ ಬಂದ್ಬಿಟ್ಟು ನೋಡ್ರಿ. ಎಲ್ಲಿ ಹೋಗಿರ್ತಾರನ ಅಂತೇಳಿ ಬಂದೆ ನಾನು. ಹೊಂಟಿದ್ದೀವ್ರಿ, ಮಾತು ನಿಂದ್ರಿ, ಮಾತು ಹಿಂದಿನ ಬಸ್ಸಿಗೆ ಹೋಗಕಂತೀರ ಅಂತ ಅಂದಳ್ರಿ. ಅದಕ್ಕೆ ನಿಂತೀವ್ರಿ ಅಂದಂಗ. ಮತ್ತು ಕೃಷ್ಣನ ಒಂದಿಷ್ಟು ದಿನ ಕರ್ಕೊಂಡು ಹೋಗ್ಲೇನ್ರಿ? ಅಯ್ಯ ತಂಗಿ ಬ್ಯಾಡವಾ ಈಗ, ಯಾಕಂದ್ರೆ ಕಳ್ಕುಪ್ಸ ಮಾಡೋ ಮಟ ಹಳ್ಳಿ ದಾಟಬಾರ್ದವ. ಅದಕ್ಕೆ ಈಗ ಬ್ಯಾಡ, ಕಳ್ಕುಪ್ಸ ಮಾಡಿಂದ ಕರ್ಕೊಂಡು ಹೋಗಕಂತ್ಯಾ? ಹೌದನ್ರಿ, ಆತು ತಗೋರಿ. ಹಂಗಾದ್ರೆ ಒಂದೆರಡು ದವಾಖಾನಿಗೆ ಅದು ತೋರಿಸ್ಕೊಂಬಾ ಕೃಷ್ಣ. ನಾನು ಈ ಕಬ್ಬಿನ ಗರ್ಲಕ್ಕೆ ನಿಂತೀನಿ, ಇನ್ನೊಂದು 2 ದಿನ ಆದ್ರೆ ಆತು. ಕರ್ಕೊಂಡು ಹೋಗ್ತೀನಿ ನೋಡ್ರಿ, ನಾ ಎಲ್ಲ ಹೋಗಿ ತೋರಿಸ್ಕೊಂಬರ್ತೀನಿ ಅಂತ. ಹ್ಞೂ ಆತ್ರಿ, ನೀವು ಒಂದಿಟ್ಟ ನೋಡ್ಕೊಂಡೋರಿ. ಒಂದಿಟ್ಟು ದಂಗಡ ಬಂಗಡ ಬಾಳಿಕಿ ನಮ್ಮ ಹುಡುಗಿ. ಮತ್ತು ಇದನ್ನ ಬಾಯಾಡ್ಸೋ ಚಟ ಭಾಳ ರೀ. ಒಂದಿಟ್ಟ ನೀವು ತಿಳಿಸಿ ಹೇಳ್ರಿ ಈಕಿಗೆ. ಒಂದು ತಟಗೆ ಮಂಡಿ ಅದಾಳ್ರಿ, ತಟಗೇನು ಪೂರ್ತಿ ಮಂಡಿನ ಅದ. ಆದ್ರೆ ಹೇವ ನೀ ಅನ್ಕೊಂಡಷ್ಟು ಹುಚ್ಚೇನಿಲ್ಲ ನಿನ್ನ ಮಗಳು. ಶಾಣೆಕಿನ ಅದ. ನನ್ನ ಮೊಮ್ಮಗನ ದಾರಿ ತಂದ್ಲೇವ ನಿನ್ನ ಮಗಳು. ದೀಪ ಹಚ್ಚಿ ಹುಡುಕ್ಯಾಡ್ಕೊಂತ ಹೋದ್ರೂ ಇಂಥ ಹೆಂಚಿ ಸಿಗ್ತಿದ್ದಿಲ್ಲ ಹೇಳು ನಮ್ಮ ರಾಮ್ಯಾಗ. ಕೃಷ್ಣ, ನಿಮ್ಮ ಅಮ್ಮರ ಬಾಯಿಲೆ ಈ ಮಾತು ಕೇಳಿ ಭಾಳ ಖುಷಿ ಆಯ್ತು. ಇದಕ್ಕೆ ಹೆಚ್ಚಿಂದ ಏನು ಬೇಕೇವು ನನಗೆ? ಕೃಷ್ಣ, ನಾಚಾಡ್ಕೊಳಕ್ಕೆ ಹೋಗ್ಬೇಡ. ನಿನಗೆ ಏನಾರ ತಿನ್ನುವಂಗಾತಂದ್ರೆ ನೋಡಿಲ್ಲ, ತಾಯಿ ಸ್ಥಾನದಾಗ ನಿಮ್ಮ ಅಂಟಿ ಯಾರದಾರ, ಅವ್ರನ್ನ ಕೇಳು, ಎಲ್ಲ ಮಾಡ್ಕೊಡ್ತಾರ ಅಯ್ಯವ. ನಾನು ಅದನ್ನ ಹೇಳ್ರಿ, ನೀ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡವ. ನನಗೆ ಒಂದು ಮಾತು ಹಿಂಗಂತೇಳು, ನಾ ಮಾಡ್ಕೊಡ್ತೀನಿ ಅಂತ ಅಂದಿನ್ರಿ ಆಕಿಗೆ. ಅಯ್ಯೋ ಇಟ್ಟೋ ತನ ಬರೀ ನಿಮ್ದ ವರ್ಣನೆ ಮಾಡಿದಳ್ರಿ. ನಮ್ಮ ಕಾಕಾರ ಹಂಗೆ, ನಮ್ಮ ಅಂಟಿಯರು ಹಿಂಗೆ, ನನಗೆ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತೇಳಿ ಬರೀ ನಿಮ್ದ ವರ್ಣನೆ ಮಾಡಿದಳು ನೋಡ್ರಿ. ಸಾಕ್ರಿ, ಹಿಂಗೆ ನನ್ನ ಮಗಳನ್ನ ನಕ್ಕೊಂತ ಆಡ್ಕೊಂತ ಇಲ್ಲ ಅಂದ್ರೆ ಏನು ಬೇಕ್ರಿ ಎತ್ತ ತಂದೆ ತಾಯಿಗೆ? ನಮಗೆ ಭಾಳ ಖುಷಿ ಆಗೈತ್ರಿ. ನನ್ನ ಮಗಳು ನಕ್ಕೊಂತ ಅದಾಳ. ನಮ್ಮ ಮಗಳು ನಮ್ಮನ್ನು ನೆನೆಸ್ಲಾರ್ದಂಗೆ ಇಟ್ಕೊಂಡಿರಲ್ಲ. ನಿಮ್ಮ ಮನೆ ಮಡುವಿನ ನೀವು ಬಚ್ಚೆ ಮಾಡಿ ಇಟ್ಕೊಂಡಿರಿ. ನಮ್ಗೆ ಅದ ಭಾಳ ಖುಷಿ. ನನ್ನ ಮಗಳಕ್ಕಿಂತ ಹೆಚ್ಚಿಗೆ ನೋಡ್ಕೊಂಡಾರ ಅಂತೇಳಿ ಹೇಳಿದ್ರಿ ನಮ್ಮ ಮಗಳು. ನಾವು ಮಂದಿಗತೆ ಬಡಿಯಾರ ಮಾಡೋರಲ್ಲಪ್ಪ. ನನ್ನ ಸೊಸಿ ಅಂಕರು ಇನ್ನೂ ನಾನಾ ಒಂದು ಮಾತು ಎದಕ್ಕರ ಬೀದ್ ಹೋತು. ನನ್ನ ಸೊಸಿ ಅಂಕರು ಸರದ್ ಕುಂದ್ರ ಅನ್ನಕ್ಕೆಲ್ಲಪ್ಪ. ಮತ್ತು ನನ್ನ ಸೊಸಿಗತೆ ಈಗಿನ ಗಣದಿಟ್ಟದಳಪ್ಪ ನಮ್ಮ ಕೃಷ್ಣವೇಣಿ. ಗಿಟ್ಟದಾಳ್ರಿ. ತನಗೇನಾರ ಅಲ್ಲ ಅಂತೇಳಿ ಕಂಡು ಬಂತಿಲ್ಲ, ಅದು ಬಾಯಿ ತೆಗೆದು ಹೇಳಿಬಿಡ್ತಾಳ್ರಿ. ಹಿಂಗೆ ಅಂತೇಳಿ ಹೊಟ್ಟೆ ಇಟ್ಕೊಂಡು ಮನಸ್ಸಿನಾಗ ಇಟ್ಕೊಂಡು ಮಂಡ್ಯಕ್ಕಿ ತಿನ್ನಂಗಿಲ್ರಿ. ನಮ್ಮ ಕೃಷ್ಣವೇಣಿ ಮಗುವಿನ ಮನಸ್ಸಿನಂತ ಹಾಕ್ರಿ. ನಮ್ಮ ರಮೇಶ ಪುಣ್ಯ ಮಾಡೇನ್ರಿ ಈಗಿನ ಪಡಿಯಾಕ. ನಡಿ ಹೊತ್ತಾತು, ಹೋಗುನ ಬರೋಣ ಕೃಷ್ಣವೇಣಿ. ನಮಸ್ಕಾರ ರೀ, ಹೋಗಿ ಬರ್ತೀವ್ರಿ. ನಮಸ್ಕಾರ ರೀ, ಹೋಗ್ಬರ್ರಿ. ಕೃಷ್ಣವೇಣಿ, ನಿಮ್ಮ ಮಾರಿಗೆ ಕುಂಕುಮ ಹಚ್ಚಿದಿಲ್ವ? ಜಂಪರ್ ಪೀಸ್ ಅದು ಕೊಟ್ಟಿಲ್ಲ? ಜಂಪರ್ ಪೀಸ್ ಕೊಟ್ಟವಲ್ರಿ. ಅದೇನ್ರಿ ಆಕಾರ ಬಂದು ಸರ್ತ್ಗೊಮ್ಮೆ ನೀವು ಭಾಳ ವಜ್ಜಾ ಮಾಡಕತ್ತು ಬಿಟ್ಟಿರಿ. ಅಲ್ಲಣ್ಣ ಬಂದು ಸರ್ತ್ಗೊಮ್ಮೆ ಇದೆಲ್ಲ ಎದಕ್ಕೆ ರೀ? ಮುತ್ತೈದೆ ಹೆಣ್ಮಕ್ಳು ಮನೆಗೆ ಬಂದ್ರೆ ಬರೀ ಕೈಲಿ ಕಳಿಸ್ಬೇಡ್ದ್ರಿ ಅಕ್ಕಾರ. ನೀವು ಈ ಮನೆ ಹೆಣ್ಮಗಳಿದ್ದಂಗೆ. ಯವ್ವ, ನನ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಒಬ್ಬ ತಮ್ಮದಾನ್ರಿ. ಮನೆ ಮುಟ್ಟ ಹೋದ್ರೆ ಬಾ ಅಂತ ಕರಿಯಂಗಿಲ್ರಿ ಅಕ್ಕಾರ. ಹಂಗತಿ ಮಾಡ್ತಾನ್ರಿ. ಅದೊಂದು ನಮ್ಮೋ ಐತ್ಯಾರಿ, ಇರು ಮಠ ಹೊಕ್ಕಿವು ಬರ್ತೀವು. ನಾವು ಮುಂದಕ್ಕೆ ಹೋಗಿಂದ ಯಾರು ಕ್ಯಾರಿ ಅಕ್ಕಾರ? ಹಂಗ್ಯಾಕಂತೀರಿ? ನೋಡ್ರಿ, ಇದು ನಿಮ್ಮ ತವ್ರ ಮನೆ ಇದ್ದಂಗೆ. ಬರ್ರಿ ಇರ್ರಿ ಹೋಗ್ರಿ. ನೋಡ್ರಿ ಅದೇನು ಇಲ್ಲ, ಯಾರು ಹೋಗಂದಾಗ ಕಟ್ಕೊಂಡು ಹೋಗಂಗಿಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗುದು, ಹೌದಿಲ್ರಿ ಅಕ್ಕಾರ? ಇರೋ ಮಠ 4 ಚಂದನ ಮಾತು ಹೇಳ್ಕೊಂಡು ಆಡ್ಕೊಂಡು ಇರ್ಕೊಂಡು ಒಂದು ರೊಟ್ಟಿ ಇತ್ತಂದ್ರೆ ಅದ್ರಾಗ ಉಟ್ರು ಹರ್ಕೊಂಡು ತಿಂದು ಹೋಗ್ಬಿಡುದ್ರಿ ಅಕ್ಕಾರ. ಇದ್ರಾಗ ಏನೈತಿ ಹೇಳ್ರಿ? ಹೌದ್ರಿ. ಅಂದಂಗೆ ಹಳ್ಳಿ ಯಾರು ನೋಡಲೇ ಇಲ್ಲ, ಹಂಗೆ ಹೊಂಟಿ ಬಿಟ್ಟಿವಿ. ಬೀಗತಿಯಾರು ಎಲ್ಲಿ ಮನೆಗೆ ಬರಲಿಲ್ಲ. ರಮೇಶ ಇವತ್ತು ಅಂಗಡಿ ಮಾಲು ತರಕ್ಕೆ ಹೋಗ್ಯಾನವ. ಇನ್ನು ನನ್ನ ಮಗಳು ಆಚೆ ಕಡೆ ಅವ್ರ ಅಕ್ಕನ ಮನೆಗೆ ಹೋಗಿರ್ಬೇಕಾ, ಅಲ್ಲೇ ಊಟ ಮಾಡಂದಿದ್ದಾಳ ಅವ್ರ ಅಕ್ಕ, ಅಲ್ಲೇ ಮಕ್ಕೊಂಡ್ಬಿಟ್ಟಿರ್ಬೇಕು. ಫೋನ್ ಹಚ್ಚಿದ್ವಿ, ಬರಲೇ ಇಲ್ಲ. ಸ್ವಾದಿ ತಲೆನೂ ಸಾಕತ್ತೈತೆ ಅಂತ ಹೇಳಿಲ್ಲ ಯಾವ ಕಾಲು ಕೊಡ್ರಿ, ನಮಸ್ಕಾರ ಮಾಡ್ತೀನಿ. ಬೇಡವ, ಈ ಹೊತ್ನ್ಯಾಗ ಕಾಲು ನಮಸ್ಕಾರ ಮಾಡಬಾರ್ದು, ಬಗ್ಗಿ ಎದ್ದು ಮಾಡಬಾರ್ದು. ನೀನು ಹಂಗೆ ಇದ್ದಕ್ಕೆಲ್ಲ. ಈಗ ನೀನು ಒಬ್ಬೇಕೆ ಅಲ್ಲ, ನಿನ್ನ ಹೊಟ್ಯಾಗ ಇನ್ನೊಂದು ಕೂಸೈತಿ, ಹುಷಾರಿಂದ ಇರುವ ಬ್ಯಾಡ. ನಾಷ್ಟ ಆತ್ರಿ? ನಿಜವಾಗ್ಲೂ ಇದು ನೀವೇನೇನ್ರಿ? ಹೌದ್ರಿ, ನಾನೇ. ಸೂರ್ಯ ಯಾವ ದಿಕ್ಕಿಗೆ ಹುಟ್ಟೇನಂತೇಳಿ ನೋಡಕತ್ತೀನಿ ನಾನು. ದಿನ ಯಾವ ದಿಕ್ಕಿಗೆ ಹುಡ್ತಾನ ಸೂರ್ಯ, ಇವತ್ತು ಅದೇ ದಿಕ್ಕಿಗೆ ಹುಟ್ಟೇನ. ಕನ್ಫ್ಯೂಸ್ ಆಗಬೇಡ್ರಿ. ಇನ್ನೇನ್ರಿ, ಒಂದು ಫೋನ್ ಹಚ್ಚಂಗಿಲ್ಲ, ಒಂದು ಮೆಸೇಜ್ ಮಾಡಂಗಿಲ್ಲ. ನಾ ಫೋನ್ ಹಚ್ಚಿದ್ರು ಫೋನ್ ತೆಗಿಯಂಗಿಲ್ಲ ನೀವು. ಫೋನ್ ಸೈಲೆಂಟಿಗೆ ಹಾಕಿರ್ತೀನಿ ರೀ. ಮತ್ತು ಫೋನ್ ಬಂತಂದ್ರೆ ನಮ್ಮ ಅತ್ತಿ ಅದನ್ನು ತೆಗೆದು ನೋಡ್ತಾಳೆ. ಮನ್ಯಾಗ ಯಾರು ಇರ್ತಾರ, ಅದಕ್ಕೆ ಸೈಲೆಂಟ್ ಮೋಡ್ನಾಗ ಇಟ್ಬಿಟ್ಟಿರ್ತೀನಿ.
ಇದೇನು ಇವತ್ತು ಮುಂಜಾನೆ ಫೋನ್ ಮಾಡಿರಲಿಲ್ಲ, ಮನ್ಯಾಗ ಯಾರೂ ಇಲ್ಲನ? ಇವತ್ತು ಪಡ್ ಮಾಡಿದ್ನ್ಯಾ, ಅದಕ್ಕೆ ಅತ್ತಿ ಅವ್ರು ಯಾರೋ ಗೆಳತಿ ಅಂತ ಅವರಿಗೆ ಕೊಟ್ಟು ಬರಾಕ ಅಂತ ಹೋದ್ರು. ಇನ್ನು ಅಮ್ಮ ಅವರು ಹೊರಗೆ ಯಾರೋ ಒಬ್ರು ಅಮ್ಮ ಬಂದಾರ, ಅವ್ರು ಕೂಡ ಮಾತಾಡ್ಕೊಂತ ಕುಂತಾರ. ಮಾಮನೂ ಮನೆಯಾಗಿಲ್ಲ. ಇನ್ನು ಇದು ನಮ್ಮ ಟಗತಲಿ ಮಾವ ಗುಂಡೆ ಕುಂತತಿ. ಅಂತಲ್ಲೇ ರಾಜಾರೋಷವಾಗಿ ಮಾತಾಡಕತ್ತೀರಿ. ಏನು ಸಮಾಚಾರ? ಏನಿಲ್ಲಪ್ಪ, ನೀವೇ ಹೇಳಬೇಕು. ನಾ ಏನು ಹೇಳಿ, ನೀವು ಹೊರಗಡೆ ಸಿಗಂಗಿಲ್ಲ ಬಿಡಂಗಿಲ್ಲ, ನಾನು ಏನು ಹೇಳೋಕ್ಕಾಗತ್ತೆ ಹೇಳ್ರಿ ನೋಡೋಣ. ಫೋನ್ಯಾಗಾರ ಮಾತಾಡ್ಬೇಕಂದ್ರೆ ನೀವು ಫೋನ್ಯಾಗೂ ಸಿಗಂಗಿಲ್ಲ. ಏನು ರೀ, ಬೇರೆದವ್ರ ಲವರ್ ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಉರಿತೈತಿ. ಇದೇನು ನೀವು ಫೋನ್ ಹಚ್ಚಂಗಿಲ್ಲ ನನಗೆ ಅಂತೇಳಿ ಸುಮ್ಮನೆ ನಾನು ನಮ್ಮಪ್ಪ ನಮ್ಮವ್ವ ಹೇಳಿಬಿಡ್ಲೇನ. ಹೇಳಿದ್ನಂದ್ರೆ ಈ ಸಮಸ್ಯೆ ಸಾಲ್ವ್ ಆಗ್ಬಿಡ್ತೈತಿ. ನಿಮ್ಮ ತಾಳಿ ಕಟ್ಟಿ ಕರ್ಕೊಂಡು ಹೋದ್ನಂದ್ರೆ ನನ್ನ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ಬಿಡ್ತೈತಿ. ಹೆಂಗೈತ್ರಿ ಐಡಿಯಾ? ಅಯ್ಯೋ, ಮತ್ತು ಹಂಗತಿ ಮಾಡಿರಿ. ನಮ್ಮ ಅತ್ತಿಗೇನಾದ್ರೂ ಗೊತ್ತತ್ತಂದ್ರೆ ಮುಗಿದು ಹೋತು. ಅತ್ತೆಯರು ನಾನು ಮಾತಾಡ್ಸಕ್ಕೆ ಬಂದಿದ್ದಕ್ಕೆ ಅತ್ತಿ ಆ ನಮೂನಿ ಜಗಳ ಮಾಡಿ ಕಳಿಸಿಲ್ಲ. ಇನ್ನು ಹಿಂಗಂತ ಗೊತ್ತಾತಂದ್ರೆ ಮುಗಿದು ಹೋತು. ನನ್ನ ಈ ಭೂಮಿ ಮ್ಯಾಗ ಹುಟ್ಟಲಿಲ್ಲ ಅನಿಸ್ಬಿಡ್ತಾ. ನಾವೇನ ಏನನ ತಗೊಂಡಿರಿ ವಶಕ್ಕೆ ಹಾಕಾಕ. ನಮಗೂ ರೋಷ ಆವೇಶ ಎಲ್ಲ ಐತ್ರಿ. ನಮ್ಮವ್ವ ಈ ವಿಷಯ ಹೇಳೇ ಇಲ್ಲ ನಮ್ಮ ಮುಂದೆ. ಅತ್ತೆಯರ ಸ್ವಭಾವ ಒಂಥರ. ಅತ್ತೆಯರು ನನಗೆ ಭಾಳ ಇಷ್ಟ ಆಗ್ತಾರ. ಅವ್ರು ಮಾತಾಡ್ಬೇಕಾದ್ರೆ ಏನೋ ಒಂಥರ ಕನ್ಸರ್ನ್ ಇರ್ತೈತಿ. ಎಷ್ಟು ಪ್ರೀತಿಲೇ ಮಾತಾಡ್ಸ್ತಾರೆ ಅವರು. ಅವ್ರ ಮಾತನ್ನ ಇನ್ನೂ ಕೇಳ್ಬೇಕು ಅನಿಸ್ತೈತಿ, ಅಷ್ಟು ಚಂದ ಮಾತಾಡ್ತಾರೆ ಅವರು. ನಮ್ಮವನ ಹಂಗೆ. ನಾನು ನಮ್ಮವನ್ನ ಭಾಳ ಇಷ್ಟಪಡ್ತಿದ್ದೆ. ಏನು ಮಾಡೋದು, ನಮ್ಮವ್ವ ನಡು ನೀರಾಗ ನಾನು ಬಿಟ್ಟು ಹೋಗ್ಬಿಟ್ಲು. ಮತ್ತೇನಾರ ನಿನಗೆ ಸಹಿ ಮಾಡು ಅದು ಇದು ಅಂತ ಕೇಳ್ರ ನಿಮ್ಮತ್ತಿ? ಏನೂ ಮಿಸಿಗಿಲ್ಲ, ನಾನು ಸುಮ್ಮನೆ ಅದೀನಿ. ನೆನಪು ಹಾಡ್ದಂಗೆ ಅದಾಳ, ಇಲ್ಲ ಅಂದ್ರನ ಕೇಳ್ತಿದ್ಲು. ಏ ಸಾನ, ಏನು ಮಾಡಕತ್ತಿ? ಬಾಯಿಲ್ಲ. ಯಾರು ಕೂಡ ಮಾತಾಡ್ಕತ್ತಿ ಫೋನ್ಯಾಗ ನೀನು? ಬಾಯಿಲ್ಲ. ಏ ಹೋಗಕ್ಕೆ ಕುರ್ಸಲ್ಲ ನಿಂದೇನು? ಏನು ನೆಮ್ಮದಿ ಮಾತಾಡಕ್ಕೂ ಬಿಡಂಗಿಲ್ಲನ? ಓಹೋ, ಏನ್ರಿ ನಿಮ್ಮ ಬಾಯಾಗ ಸಂಸ್ಕೃತ ಶಬ್ದ ಚಂದ ಚಂದ ಬರ್ತಾವಲ್ಲ. ಇನ್ನೇನ್ರಿ ಮತ್ತೆ 3 ಹೊತ್ತು ಆಟ ಆಡೋಣ ಬಾ, ಆ ಗೊಂಬಿ ತೊಗೊಂಬಾ, ಚೆಂಡು ತೊಗೊಂಬಾ ಅಂತ ಹೇಳಂತಾನ. ಇನ್ನು ಸಣ್ಣಕ್ಕೆ ಆಟಿ ಸಾಮಾನು ಹಚ್ಚಿ ಆಡಕ್ಕೆ ಇವ್ ಕೂಡ. ಎಲ್ಲಾರ ಹಾಸ್ಪಿಟ್ಲಿಗಾರ ತೋರಿಸ್ಬೇಕಿಲ್ಲ ಅವನ್ನ. ಸುದ್ದರ ಹಾಕಿದ್ನೇ ಇನ್ನು ಎಲ್ಲಿ ಕಳ್ಸಂಗಿನೇ ಇಲ್ಲ ಅವ್ನ. ಅವರು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಖರ್ಚಾಕತಿ ಅನ್ನೋ ಲೆವೆಲ್ನಾಗ ಅದಾರ ಅವರು. ಮನ್ಯಾಗ ಜೋಡು ಮಾಡ್ಕೊಂಡು ಕುಂತಾರ. ಇವನು ಯಪ್ಪ ದೇವ್ರೆ, ಎಲ್ಲಿ ಬೇಕು ಅಲ್ಲೇ ಗಲೀಜು ಮಾಡ್ತಾನ್ರಿ. ಈ ಮನ್ಯಾಗ ಊಟ ಮಾಡಕ್ಕೆ ಮನ್ಸು ಬರಂಗಿಲ್ಲ ನನಗೆ. ಅಷ್ಟು ಸ್ಮೆಲ್ ಈ ಮನ್ಯಾಗ. ಹೆಂಗಾರ ಇರ್ತೀನಿ ನಾನು ಅನಿಸ್ಬಿಟ್ಟತಿ ನನಗಂಕರು. ಇದು ಒಂಥರ ಸೆಂಟ್ರಲ್ ಜೈಲ್ ಆದಂಗೆ ಆಗ್ಬಿಟ್ಟತ್ ನೋಡು. ಈ ಜೈಲಿಂದ ಯಾವಾಗ ಬಿಡುಗಡೆ ಹೊಂತೀನಿ ನಾನು ಅನಿಸ್ಬಿಟ್ಟತಿ. ಹೌದಾ? ಹಂಗತಿ ಅನ್ನಿಸ್ತಾ ಅಂದ್ರೆ ನಡ್ರಿ ಇಬ್ರು ಓಡಿ ಹೋಗ್ಬಿಡೋಣಂತ. ರೀ ಏನು ಮಾತಾಡಕತ್ತೀರಿ ನೀವು? ಮತ್ತಿನ್ನೇನು ರೀ? ಈಕೇನು ಅಲ್ಲೇ ಹೊಡ್ಕೊಂಡು ಮಾತಾಡಕತ್ತಾಳ? ಯಾರು ಕೂಡ ಮಾತಾಡಕತ್ತಾಳನ ಇವಳು? ನಿಮ್ಗೆ ಯಾವ ಕಲರ್ ಇಷ್ಟ? ಯಾಕಂತ ಕೇಳ್ತೀರಲ್ರಿ. ನಾಳೆ ನಿಮ್ಮ ಬರ್ತಡೇ ಐತಿ, ನೆನಪೈತಿಲ್ರಿ? ನನ್ನ ಬರ್ತಡೇ ನನಗೆ ನೆನಪಿಲ್ಲ. ನಮ್ಮೋ ಇದ್ಲಂದ್ರೆ ನೆನಪು ಮಾಡಿ ನನಗೊಂದು ಅಂಗಿ ತರ್ತಿದ್ಲು, ಎಲ್ಲ ಮಾಡ್ತಿದ್ಲು. ಅದಕ್ಕೆ ನಿಮ್ಗೆ ಡ್ರೆಸ್ ತೊಗೊಳೋಣ ಅಂತ ಹೇಳಿ ನಾನು ಕೇಳಾಕತ್ತೀನಿ. ಯಾರು ಕೂಡ ಮಾತಾಡಕತ್ತಿ? ತಾಯಿಲ್ ಫೋನ್ ಅದನ? ಅತ್ತಿ ನನ್ನ ಗೆಳತಿ ಫೋನ್ ಹಚ್ಚಿದ್ಲು. ಯಾಕೆ ಗೆಳತಿ? ತಾಯಿಲೆ ಹಿಂದೆ ಮುಚ್ಚಿಟ್ಕೊಳಕತ್ತಿಯಲ್ಲ ಫೋನ್. ತಾಯಿಲೆ. ಹಲೋ ಹಲೋ ಸಹನಾ. ಅದು ಅತ್ತಿ ಕೊಡ್ತೀಯನ? ಗೆಡ್ ತಿರ್ಗೋಂಗೆ ಬಿಗಿಲೆ. ಇವತ್ತು ನನ್ನ ಕತಿ ಮುಗೀತು, ಸಿಕ್ಕಾಕೊಂಡೆ. ಹಲೋ ಹಲೋ, ಯಾರು? ಓ ಚಿಗವ ಬಂದಿರ್ಬೇಕು, ಕೈಯಾಗಿನ ಫೋನ್ ಕಸ್ಕೊಂಡಳ, ಅದಕ್ಕೆ ಗಪ್ಪನಾಗ್ಯಾರ ಅವರು. ನಾನು ಸೈಲೆಂಟಾಗಿ ಫೋನ್ ಇಟ್ರಾತ. ಹಲೋ 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 ಹಲೋ, ಯಾಕ ನಾನು ಕೂಡ ಮಾತಾಡಕ್ಕೆ ಒಲ್ಲೆ ಅಂತೀರೇನ? ಯಾಕೆ ಗಂಟ್ಲಕ್ಕೇನು ಲಕ್ವ ಹೊಡಿತಾನ? ಹಲೋ, ಯಾಳಲ್ಲೇ ನೀನು? ಇಟ್ಟಂಗಾದ್ರೆ ನೋಡು. ಕರೆ ಹೇಳ, ಯಾರ್ಲೇ ಫೋನ್ ಹಚ್ಚಿದ್ದು? ಯಪ್ಪ ಬದುಕೊಂಡೆ. ಅವ್ರೇನಾದ್ರೂ ಮಾತಾಡಿದ್ರಿ ಇವತ್ತು ನನ್ನ ಅಂಕರು ಉಳಿಸ್ತಿದ್ದಿಲ್ಲ ಮತ್ತೆ. ಅದೇ ಹೇಳಿದ್ನಲ್ಲ ಅತ್ತಿ, ನಮ್ಮ ಗೆಳತಿ, ಅದೇ ನಮ್ಮ ಊರಣ್ಣಾಕಿ ಗೆಳತಿ ಅದಾನ, ಮತ್ತು ಗೆಳೆಯ ಅದಾನ. ಅತ್ತಿ ಏನಂತ ಮಾತಾಡ್ತೀರಿ ನೀವು? ಯಾವ್ಯಾ ನಾ ಆಗಿಲ್ ಕೇಳಿದ್ ನಾನು ಯಾರವ್ರು ಅಂತೇಳಿ. ನನಗೆ ಕುರ್ಸಾಲಿ ಅಂತ ಬೇರ್ಲಿ ಬೇ ಯಾವಕಿ ಲೇ ಕಟ್ಕೊಂಡಿರೋ ಗಂಡಕ್ಕೆ ಕುರ್ಸಾಲಿ ಅಂತೀಯ? ಅತ್ತಿನ ಏನೂ ಅಂದಿಲ್ಲ, ಮಾಮ ಸುಳ್ಳು ಹೇಳಕತ್ತಾನ. ಅತ್ತಿ ಅನ್ನಕ್ಕಿಟ್ಟಿದ್ದೆ ಎಲ್ಲಿ ಹೊತ್ತೇನದ? ಅಲ್ಲಿ ಅನ್ನಕ್ಕಿಟ್ಟು ಬಂದು ಇಲ್ಲೇನ ಫೋನ್ಯಾಗಲ್ಲ ಅಲ್ಲೇ ಹೊಡ್ಯಾಕತ್ತಿದ್ದೇನ? ಹೋಗಿ ನೋಡಿ ಹೋಗ, ಒಂದ ಅನ್ನ ಹೊತ್ತಿರ್ಬೇಕು, ಆವಾಗ ಐತ್ಲೇ ನಿಂದು. ಏನವ ಆರಾಮಿಲ್ಲನವ? ನಮಸ್ಕಾರ ರೀ, ಆರಾಮದಿರಿ? ನಿಮ್ಮಂಗೆ ಹೆಂಗೆ ಹಾಕಿವವ ನಾವು? ಏನವ ಭೀಮವ ಸೊಸಿಗೆ ಆರಾಮಿಲ್ಲ ಅಂತ ಕರ್ಕೊಂಬಂದಿಯೇನೆ ಹೆಂಗ? ಸಾಹೇಬ್ರ ಆರಾಮ ಅದಾಳ, ಆದ್ರೆ ನೋಡ್ರಿ ಈಕಿ ಕೂಡ ಲಗ್ನ ಅದಾರು, ಎಲ್ಲರೂ ಬಸರಾದ್ರು. ಅದಕ್ಕೆ ನಮ್ಮ ಸೊಸಿ ಇನ್ನೂ ಬಸರಾಗಲಿಲ್ಲ ಅಂತೇಳಿ ಚೆಕಪಿಗೆ ಅಂತ ಕರ್ಕೊಂಬಂದಿನಿಯಪ್ಪ. ಲಗ್ನ ಆಗಿ ಎಷ್ಟು ತಿಂಗಳಾತವ? ಒಂದು 6 ಮಂತ್ ಆಯ್ತು ರೀ. ಲಗ್ನ ಆಗಿ 3-4 ವರ್ಷ ಆದ್ರೂ ಒಬ್ಬೊಬ್ಬರಿಗೆ ಮಕ್ಳು ಇರಂಗಿಲ್ಲ. ನೀ ಏನು ಬೇ ಇನ್ನೂ ಒಂದು 6 ತಿಂಗಳಾಗಿಲ್ಲ ಆಲೆ ಕರ್ಕೊಂಬಂದಿಯಲ್ಲ? ಏನ ಮೊಮ್ಮಕ್ಳು ಕಾಣ್ಬೇಕು ಅನ್ನೋ ಆಸೆ ರೀ ನಮಗೂ. ಯಾಕವಾ ಮೇಡಮ್ಮ, ನಿನಗೂ ಅಷ್ಟು ಅರ್ಜೆಂಟ್ ಐತೆನ ಮಗುಂದು? ಹಂಗೇನಿಲ್ರಿ, ಅತ್ತಿಯರ ಮನಸ್ಸು ನೋಸ್ಬಾರ್ದು ಅಂತೇಳಿ ಅವ್ರು ಕೂಡ ಬಂದಿನ್ರಿ ನಾನು. ಓ ಹಿಂಗ ಈಗಿನ ಕಾಲದಾಗ ಇಂಥ ಸ್ವಸ್ತ್ಯಾರ ಸಿಗೋದು ಭಾಳ ಕಠಿಣ ಐತಿ ಭೀಮವ.
ಪುಣ್ಯ ಮಾಡಿ ಬಿಡವ ಇಂಥ ಸೊಸಿನ ಪಡಿಬೇಕಂದ್ರೆ. ಎಲ್ಲ ದೇವ್ರದೇ ರೀ. ನೋಡ್ರಿ ಒಂದಿಟ ಚೆಕಪ್ ಮಾಡ್ರಿ. ನೀ ಇಷ್ಟು ಯಾವಾಗ ಹೇಳ್ತಿ ಅಂದ್ರೆ ಆತು ತಗೋ, ಚೆಕಪ್ ಮಾಡ್ತೀನಿ. ತಿಂಗಳ ಮುಟ್ಟಾಗುತ್ತೆ. ಅದು ನನಗೆ ಮಂತ್ಲಿ ಪೀರಿಯಡ್ ಆಗಂಗಿಲ್ಲ ರೀ. ಒಂದೊಂದು ಸತಿ 3 ತಿಂಗಳಿಗೆ ಆಗುತ್ತೆ, ಒಂದೊಂದು ಸತಿ 4 ತಿಂಗಳಿಗೆ ಆಗುತ್ತೆ, ಒಂದೊಂದು ಸತಿ 15 ದಿನ ಆಗಿರುತ್ತೆ, ಮತ್ತು ಪೀರಿಯಡ್ ಬಂದ್ಬಿಡ್ತೈತೆ ರೀ. ಓ, ಇರ್ರೆಗ್ಯುಲರ್ ಪೀರಿಯಡ್. ತೋರಿಸಿಲ್ಲನು ದವಾಖಾನಿಗೆ? ಅವ್ವ ಅಲ್ಲಿ ಅವ್ರ ತವ್ರ ಮನ್ಯಾಗ ಯಾರೋ ಒಬ್ರು ಡಾಕ್ಟರ್ ಹತ್ರ ತೋರಿಸಿದ್ರಿ. ಅವರು ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಹಿಂಗೆ ತಡ್ತಡ್ದ ಆಗುತ್ತೆ ಪೀರಿಯಡು ಅಂತ ಹೇಳಿದ್ರಿ. ಹೌದೌದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದನೂ ಆಕತಿ. ಆಮೇಲೆ ಈಗಿಂದು ಜೀವನ ಶೈಲಿ ಬರೋಬ್ಬರಿ ಇಲ್ಲವ, ಅದಕ್ಕೂ ಹಿಂಗತಿ ಆಗುತ್ತೆ. ನೋಡ್ರಿ ಕ್ಯಾನಿಂಗ್ ಅದು ಏನಾರು ಇದ್ದಾರಂದ್ರೆ ನೋಡ್ರಿ ಡಾಕ್ಟ್ರ, ನನಗೂ ಮೊಮ್ಮಕ್ಕಳನ್ನ ಎತ್ತಾಡ್ಸ್ಬೇಕನ್ನೋ ಆಸೆ ಐತಿ. ಒಂದಿಟ ನೋಡಿ ಹೇಳ್ರಲ್ಲ. ತಡಿಬೇ ನೋಡ್ತೀನಿ. ಮತ್ತು ಮುಟ್ಟದು ಬಂದಾಗ ಹೊಟ್ಟೆದು ನುಸ್ತತನವ. ಅಯ್ಯಯ್ಯೋ, ಮುಟ್ಟು ಬಂತಂದ್ರೆ ಡಾಕ್ಟ್ರ ಹೊಟ್ಟಿ ಕಟ್ಕೊಂಡ್ ಮಕ್ಕೊಂದ ಬಿಡ್ತಾಳ್ರಿ. ಊಟ ಇಲ್ಲ, ಏನೇನು ಇಲ್ಲ ನೋಡು. ಜಾಕ ಮಾಡೋದೈತಿ, ಹೋಗಿ ಕಾಟನ್ ಮ್ಯಾಗ ಮಕ್ಕೊಳೋದೈತಿ. ಮೊದ್ಲ್ಯಾಕ ಭಾಳ ಮಾತಾಡಂಗಿಲ್ಲ ಐಕಿ, ಒಬ್ರ ಹತ್ರ ಏನು ಹೇಳ್ಕೊಳಂಗಿಲ್ಲ. ನಾವಾಗಲೇ ಬಾಯಿ ಬಿಟ್ಟು ಕೇಳೋದು ಹೊಟ್ಟೆ ನುಸ್ತತನ ತಂಗಿ ಅಂದ್ರೆ ಹ್ಞೂ ಅಂತ ಹೇಳ್ತಾಳಪ್ಪ. ಹಂಗತಿ ಅದ ನೋಡ್ರಿ ಈಕಿ. ಈ ಹಂಗವ ಹೊಟ್ಟೆ ಮುರಿದಿತ್ತಂದ್ರೆ ಹೆಂಗೆ ಅರಿಬಿ ತೊಗೊಂಡು ಹಿಂಡ್ದಂಗೆ ಆಕತ್ತನ ಹೊಟ್ಟಿ. ಹ್ಞೂ ರೀ. ಅವು ತಡ್ತಡ್ದ ಮುಟ್ಟಾಕಳಲ್ವಿ, ಅದಕ್ಕೆ ಹಂಗತಿ ಆಗುತ್ತೆ. ಮತ್ತು ಯೂರಿನ್ಗೆಲ್ಲ ಹೊಕ್ಕೆಲ್ಲ ಅವಾಗ ಏನಾರ ಉರಿ ಪರಿ? ಅದು 5 ದಿನ ಮಾತ್ರ ತುಂಬ ಉರಿತೈತ್ರಿ. ಮತ್ತು ಆ ಥರ ಏನು ತೊಂದರೆ ಇಲ್ರಿ. ಬಿಳಿ ಸೆರಗು ಏನಾರ ಹೊಕ್ಕತ್ತೇನವ? ಅಂದ್ರೆ ಗೊತ್ತಾಗಲಿಲ್ರಿ. ಅದ ಬೇ ವೈಟ್ ಡಿಸ್ಚಾರ್ಜ್ ಅದು ಏನಾರ ಆಗುತ್ತನ? ಭಾಳ ಕೆಲಸ ಮಾಡಿದ್ನಂದ್ರೆ ಆಗತ್ರಿ. ಮತ್ತು 1-2 ದಿನ ಹಂಗತಿ ಆಗಿರ್ತೈತಿ, ಮತ್ತು ಏನೂ ಇರಂಗಿಲ್ಲ. ಒಂದೊಂದು ಸತಿ ಒಂದೊಂದು ಥರ ಇರ್ತೈತ್ರಿ. ನಮ್ಮ ಮುಂದೆ ಏನು ಹೇಳ್ಕೊಳಂಗೆ ಇಲ್ರಿ ಡಾಕ್ಟ್ರ್. ಏನು ಹೇಳ್ಬೇಕು ಇಂಥ ಹುಡುಗಿಗೆ? ನಮ್ಗೆ ಹಿಂಗಾಗಕತ್ತೈತಿ ಅಂದ್ರೆ ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಕತ್ತೆ, ಹೌದಿಲ್ರಿ? ಹೌದು. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರಿಲ್ವಾ? ಹಾಂ, ಭಾಳ ಚಂದ ಅದಾರಿ ಇಬ್ರು ಗಂಡ ಹೆಂಡತಿ. ನಕ್ಕೊಂತ ಆಡ್ಕೊಂತ ಚಂದ ಅದಾರಿ. ಹೌದು. ಮತ್ತು ಮೊನ್ನೆ ಸಿಯಕಪ್ಪನ ಹೆಂಡತಿ ಬೇ ಆಕಿ ಸೊಸಿ ಕರ್ಕೊಂಬಂದಾಳ. ನನ್ನ ಸೊಸಿಗೆ ಮಕ್ಕಳಾಗಿಲ್ಲ ಅಂತೇಳಿ ಚೆಕಪ್ ಮಾಡ್ತೀನಿ ಕೇಳಿದ್ನವ ನಾನು. ಗಂಡ ಹೆಂಡತಿ ಚಂದಾಗ ಅದಿರಿಲ್ಲತ್ತಿ ಇಲ್ಲ ಅಂತ ಹೇಳ್ತಾಳೆ ಆಕಿ. ಮತ್ತು ಮಕ್ಳು ಆಗಂದ್ರೆ ಹೆಂಗೆ ಆಕ್ಕವು ಹೇಳವ? ಗಂಡ ಹೆಂಡತಿ ಅನ್ನೋನ್ಯವಾಗಿದ್ರೆ ಮಕ್ಳು ಆಕ್ಕವು, ಇಲ್ಲ ಅಂದ್ರೆ ಆಕ್ಕವನ. ಅದಕ್ಕೆ ಕೇಳಿದ್ ನಾನು. ಡಾಕ್ಟರ್ ಸಾಹೇಬ್ರ, ನನ್ನ ಸೊಸಿಗೆ ಏನಾತ್ರಿ? ಆರಾಮದವ ಅಲ್ರಿ? ಕೂಸು ಆಗತ್ತಲ್ರಿ? ಭೀಮವ್ವ ಇಲ್ಲಿ ಬೇಡ, ಅಲ್ಲಿ ಕ್ಯಾಬಿನಿ ಪಾರ್ವ ಹೇಳ್ತಾನಂತ. ಡಾಕ್ಟರ್ ಅದು ಏನಿದ್ರು ನನ್ನ ಮುಂದೆ ಹೇಳ್ರಿ. ನೋಡು, ಅದು ಪಾಸಿಟಿವ್ ಇದ್ದರೂ ನೀನು ಆಕ್ಸೆಪ್ಟ್ ಮಾಡ್ಬೇಕು, ನೆಗೆಟಿವ್ ಇದ್ದರೂ ಆಕ್ಸೆಪ್ಟ್ ಮಾಡ್ಬೇಕು ಅಂದರೆ ಹೇಳ್ತಾನೆ ನಾ. ಇಲ್ಲ ಹೇಳ್ರಿ ಡಾಕ್ಟರ್. ನೋಡವ್ವ, ನಿನಗೆ PCOD ಸಮಸ್ಯೆ ಐತಿ. ಆಮೇಲೆ ಗರ್ಭಾಶಯ ಒಳಗೆ ಗಡ್ಡೆ ಅದಾವು. ಹಿಂಗತಿ ಇದ್ದಾಗ ಮಕ್ಕಳಾಗೋ ಚಾನ್ಸಸ್ಸು ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಅವು ಗಡ್ಡಿ ಆಲ್ರೆಡಿ ದೊಡ್ಡ ಆಗ್ಬಿಟ್ಟವು. ಈಗ ಅವು ಕರ್ಗಸಕ್ಕೂ ಬರಂಗಿಲ್ಲ. ಭಾಳ ಕಷ್ಟ ಐತವ ನಿನ್ನ ಮಕ್ಕಳಾಗೋದು. ಡಾಕ್ಟರ್ ನೀವು ಏನು ಹೇಳಕತ್ತೀರಿ? ಅವು ಗಡ್ಡೆನೆಲ್ಲ ಆಪ್ರೇಷನ್ ಮಾಡ್ಸಕ್ಕೆ ಆಗಂಗಿಲ್ಲನ್ರಿ? ಈ ಟೆಕ್ನಾಲಜಿ ಎಲ್ಲ ಮುಂದುವರ್ದೈತಲ್ರಿ? ನೋಡ್ವಾ, ನಮ್ಮ ಗೆಳೆಯ ಅದನ್ನ, ಅವನ ಹತ್ರ ಬರ್ಕೊಡ್ತೀನಿ, ಹೋಗು. ಅವನ್ನೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕಡೆ ಇಲ್ಲ ಅದು ಫೆಸಿಲಿಟಿ ಇಲ್ಲ. ಅಲ್ಲೆಲ್ಲ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಸಕ್ಸಸ್ ಆಗುತ್ತಂತ ನಾ ಹೇಳಂಗಿಲ್ಲ. ನನಗೆ ಸುಳ್ಳು ಭರವಸೆ ಕೊಡೋಕ್ಕಾಗಿಲ್ಲ. ನೋಡುವ, ನಾ ಹೇಳ್ತೀನಿ, ಇದು ಸಕ್ಸಸ್ ಆಗ್ಬೋದು, ಆಗದೇನೂ ಇರ್ಬೋದು. ಯಾಕಂದ್ರೆ 100 ಮಂದಿಯಾಗ ಸಕ್ಸಸ್ ಅದು ಟ್ರೀಟ್ಮೆಂಟ್ ಸಕ್ಸಸ್ ಆಗೋದು 5 ಮಂದಿಗೆ ಮಾತ್ರ. ಕೆಲವೊಂದು ಟೈಮು ಗರ್ಭ ಧರಿಸ್ಬೋದು. ಹಂಗತಿ ಪ್ರೆಗ್ನೆಂಟ್ ಇದ್ದಾಗ ಒಂದೊಂದು ಸತಿ ಆಭಾಷಣೂ ಆಗ್ಬೋದು, ಹೇಳೋಕ್ಕಾಗಿಲ್ಲ. ಮತ್ತು ಅಯ್ಯ ಶಿವನ, ಏನು ಬಂತ ಯವ್ವ? ಇದ್ದೊಬ್ಬ ಮಗ ಅವನು ಹತ್ತಿ ಬಿಟ್ಕೊಂಡು ಕುರುಸಾಲೆ ಹೆಂಡತಿ ಕೂಡ ಹೋಗ್ಬಿಟ್ಟ. ನಾವು ಸತ್ತಿವಂತಿಕೆ ಇಲ್ಲ, ಬದುಕಿವಂತಿಕೆ ಇಲ್ಲ, ಹಲ್ಕಟ್ಟಬಾಡೆ. ಅವ್ನು ಹೊಟ್ಟಿಲ್ಲ ಅಂಕರು ಕಾಣಲಿಲ್ಲ. ಇನ್ನು ಇವ ಸಣ್ಣ ಮಗನ ಹೊಟ್ಟಿಲ್ಲರ ಒಂದು ಕಂದಮ್ಮನ ಕಾಣ್ಬೇಕಂದ್ರೆ ಏನಾತ ಯವ್ವ ನಮ್ಮ ಪರಿಸ್ಥಿತಿ? ಭೀಮವ್ವ ದಡಗ್ನ ಹಂಗೆ ನಿರ್ಧಾರಕ್ಕೆ ಬರಬೇಡವ, ಮಕ್ಳಾಗಂಗಿಲ್ಲ ಅಂಥೇಳಿ ತಡ್ಕೋ. ನೀ ಇನ್ನೂ ದವಾಖಾನೆ ಅದಾವು, ತೋರ್ಸೂನು ಮಾಡೂನು. ನಾನು ಹೇಳ್ತೇನಂತ ಬರ್ದು ಕೊಡ್ತೀನಿ, ಅಲ್ಲಿ ಹೋರಿ ತೋರಿಸ್ರಿ.
ನೋಡುವ ಇನ್ನೊಂದು ಲಾಸ್ಟ್ ಹೇಳ್ತೀನಿ ಭೀಮವ್ವ, ದೇವ್ರಕಿನ್ನ ದೊಡ್ಡವ ಯಾರು ಇಲ್ಲ ನೋಡುವ. ಹಾಂ ನಾವು